ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ನಿನ್ನೆ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟನ್ನು ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆ ಬೇಳೆ ಕಟ್ಟಿಂದ ಒಬ್ಬಟ್ಟು ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತಾ ಹೋಗೋಣ. ತುಂಬ ಸಿಂಪಲ್ ಪ್ರೊಸೀಜರ್. ನಿನ್ನೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಬೇಳೆನ ಬಸ್ತಿದ್ದಾದಮೇಲೆ ಆ ಕಟ್ಟೇನಿರುತ್ತೆ ಇದರಲ್ಲಿ ನಾವು ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಕಟ್ಟೇನಿರುತ್ತೆ ಇದನ್ನು ಚಲ್ಕೊಳ್ಬಾರ್ದು. ನಂತರ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅಂದರೆ ಒಂದು 7-8 ಕ್ಲಾಗುವಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ನೀವು ಮೆಣಸಿನ್ಕಾಯಿನ ತಗೊಳ್ಬೇಕಾಗುತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು, ಇದಿಷ್ಟು ಪದಾರ್ಥಗಳನ್ನು ಹಾಕಿ ಎಣ್ಣೆನಲ್ಲೇ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ತೋರಿಸ್ತಾ ಇರೋ ಅಂಥದ್ದು ಒಂದು 4 ಜನ ತಿನ್ನೋವಷ್ಟು. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ಕೊಳ್ತಿದ್ದೀರಾ ಅಂತ ಅಂದರೆ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ. ನೋಡಿ, 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಕೆಲವರು ಹಾಕ್ಕೊಳ್ತಾರೆ, ಕೆಲವರು ಹಾಕೋದಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಬ್ಬಗಳಲ್ಲಿ ಕೆಲವರು ಈರುಳ್ಳಿ ಹಾಕಿ ಅಡುಗೆನ ಮಾಡೋದಿಲ್ಲ, ಹಾಗಾಗಿ ಅಂಥವರು ನೀವು ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೂ ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ. ನೋಡಿ, ನಂತರ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಹೋಳ್ಗಿಂತ ಕಮ್ಮಿ ನಾವು ತೆಂಗಿನಕಾಯಿನ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ತುರಿ ಹಾಕ್ಕೊಂಡ್ರೆ ಸಾಕು, ತೆಂಗಿನಕಾಯಿ ತುರಿನ. ಸ್ವಲ್ಪ ಹುಣಸೆಹಣ್ಣು, ಹಾಗೆ 1 ಟೊಮೊಟೊ, ಇದಿಷ್ಟನ್ನು ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಕ್ಕಾದ ನಂತರ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಕಂಪ್ಲೀಟಾಗಿ ತಣ್ಣಕ್ಕಾದಮೇಲೆ ಇದ್ರ ಜೊತೆಗೆ ನೆನ್ನೆ ವಿಡಿಯೋದಲ್ಲಿ ಎತ್ತಿಟ್ಕೊಂಡಿರೋ ಅಂಥ ಬೇಳೆ, ಅಂದರೆ ಬೆಲ್ಲ ಹಾಕಿ ಬೇಳೆನ ಬೇಯಿಸ್ಕೊಳ್ತೀವಲ್ಲ, ಆ ಟೈಮಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊಂಡು ಇದನ್ನು ಸೇರಿಸ್ಕೊಂಡು ನಾವು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗುತ್ತೆ. ನಂತರ ಈ ಬೇಳೆ ಕಟ್ಟೊಳಗೆ ಈ ಮಿಶ್ರಣನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೆಟ್ ಮಾಡ್ಕೊಳ್ಬೇಕು. ನಿಮ್ಗೇನಾದರೂ ಸಿಹಿಯಾಗಿ ಇಷ್ಟ ಆಗೋದಿಲ್ಲ ಅಂತ ಅಂದರೆ ಬೇಳೆ ಬೇಯಿಸಿರೋ ಅಂಥದ್ದನ್ನು ಬರೀ ಬೇಳೆ ಮಾತ್ರ ಹಾಕ್ಕೊಳ್ಳಿ. ಬೆಲ್ಲ ಮಿಕ್ಸ್ ಮಾಡಿದ್ಮೇಲೆ ತೆಕ್ಕೊಳ್ಬೇಡಿ. ಸಿಹಿ ಇದ್ದು ನಮಗೆ ಒಬ್ಬಟ್ಟು ಪ್ರಾಪರಾಗಿ ಒಬ್ಬಟ್ಟು ಸಾಂಬಾರು ಟೇಸ್ಟ್ ಬೇಕು ಅಂತ ಅಂದರೆ ಊರ್ಡನ್ನ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೆಲ್ಲ ಮಿಶ್ರಿತವಾಗಿರೋ ಅಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಅದ ಯಾವ ರೀತಿ ನೋಡಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಒಬ್ಬಟ್ಟು ಸಾಂಬಾರು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ತಳವಾಗಿರಬೇಕು, ನೋಡಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಗ್ಗರಣೆಗೋಸ್ಕರ ಮತ್ತೆ ಒಂದು ಕಡಾಯಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕ್ರಷ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ, ಒಣಗಿರೋವಂಥ ಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು 1 ನಿಮಿಷ ನಾವು ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಗ್ಗರಣೆನ ತುಂಬ ಸೇರಿಸ್ಕೊಳ್ಬೇಡಿ. ನೋಡಿ, ಈ ರೀತಿಯಾಗಿ ಈ ಅದಕ್ಕೆ ಬಂದಾಗ ನಾವು ಇದಕ್ಕೆ ಆ ಬೇಳೆ ಮಿಕ್ಸ್ ಮಾಡಿರೋ ಅಂಥ ನೀರನ್ನು ಹಾಕ್ಕೊಳ್ಳೋಣ. ಒಬ್ಬಟ್ಟು ಸಾಂಬಾರನ್ನ ಹಾಕಿ ಚೆನ್ನಾಗಿ ಒಂದು ಕುದಿಸ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಪ್ಲೇನ್ ಬೇಳೆನ ಹಾಕ್ಕೊಂಡಿದ್ದೀರಾ ಬೇಯಿಸಿರೋ ಅಂಥದ್ದನ್ನ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೇಬೇಕಂತ ಏನಿಲ್ಲ. ಸಿಹಿ ಇಷ್ಟ ಆಯಿತು ಅಂತ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅದನ್ನು ಸ್ಕಿಪ್ ಮಾಡಿ ನೀವು ಪ್ಲೇನ್ ಬೇಳೆನ ಹಾಕ್ಕೊಂಡು ರುಬ್ಬಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಒಂದು ಕುದಿ ಬರೋ ಟೈಮಲ್ಲಿ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಸೇರಿಸ್ಕೊಂಡು ಸಾಂಬಾರನ್ನ ಮತ್ತೆ 1-2 ನಿಮಿಷ ಕುದಿಸ್ಕೊಳ್ತು ಅಂತಂದರೆ ಸೂಪರಾಗಿರುವಂಥ ಒಬ್ಬಟ್ಟು ಸಾಂಬಾರು ರೆಡಿ ಆಗಿಬಿಡುತ್ತೆ. ಯಾರೆಲ್ಲ ಈ ವಿಧಾನದಲ್ಲಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನು ತೋರಿಸಿರೋ ಅಂಥ ಈ ಒಬ್ಬಟ್ಟು ಸಾಂಬಾರು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿನ್ನೆ ಆಗಿರೋ ಅಂಥ ಬೇಳೆ ಒಬ್ಬಟ್ಟು ರೆಸಿಪಿನೂ ಕೂಡ ಹೋಗಿ ಚೆಕ್ ಮಾಡಿ. ತುಂಬಾ ಈಸಿಯಾಗಿ ಮಾಡೋ ಪ್ರೊಸೀಜರಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ಫೈನಲಾಗಿ 1-2 ನಿಮಿಷ ಕುದಿಸಿದ್ದಾದಮೇಲೆ ನಮಗೆ ಒಬ್ಬಟ್ಟು ಸಾಂಬಾರು ಪ್ರಾಪರಾಗಿ ರೆಡಿ ಆಗಿಬಿಡುತ್ತೆ. ಈ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.